ಸಾರಿಗೆ ನೌಕರರ ಮುಷ್ಕರದ ಬೆನ್ನಲ್ಲೇ ಇದೀಗ ನೌಕರರಿಗೆ ಬಿಗ್ ಶಾಕ್. ನಿನ್ನೆ ಸಾರಿಗೆ ನೌಕರರು ಮುಷ್ಕರಕ್ಕೆ ಕರೆ ಕೊಟ್ಟಿದ್ರು. ಅದರಿಂದಾಗಿ ಏನೆಲ್ಲ ತಾಪತ್ರಯ ಆಯಿತು ಅನ್ನೋದನ್ನ ನೋಡಿದ್ದೀವಿ. ಈ ಮುಷ್ಕರದ ಬೆನ್ನಲ್ಲೇ ಇದೀಗ ಮುಷ್ಕರದಲ್ಲಿ ಭಾಗಿಯಾಗಿದ್ದ ನೌಕರರಿಗೆ ನಿನ್ನೆ ನೋಟಿಸ್ ಕೊಡಲಾಗಿದೆ. ವಾಟ್ಸ್ಆಪ್ ಮೂಲಕ ಸಾರಿಗೆ ಇಲಾಖೆ ನೋಟಿಸ್ ಅನ್ನು ನೀಡಿದೆ. ಇಂದಿನಿಂದ ಸಸ್ಪೆಂಡ್, ನಾಳೆಯಿಂದ ಡಿಸ್ಮಿಸ್ಗೆ ಪ್ಲಾನ್. ಸಾರಿಗೆ ಮುಷ್ಕರದಲ್ಲಿ ಭಾಗಿಯಾಗಿದ್ದ ನೌಕರರ ಪಟ್ಟಿ ರೆಡಿ ಆಗಿದೆ. ನಿನ್ನೆ ಡ್ಯೂಟಿಗೆ ಯಾರು ಬಂದಿಲ್ವೋ ಅವರಿಗೆ ಶಾಕ್ ಅನ್ನ ಕೊಡುವುದಕ್ಕೆ ಸಾರಿಗೆ ಇಲಾಖೆ ಮುಂದಾಗಿರುವುದು. ನಿನ್ನೆ ಗೈರಾದವರಿಗೆ ಇವತ್ತು ಬೈ ಹ್ಯಾಂಡ್ ನೋಟಿಸ್ ಅನ್ನ ಕೊಡ್ತಾರೆ. ಯಾರೆಲ್ಲ ಕೆಲಸಕ್ಕೆ ಹಾಜರಾಗಿದ್ದಾರೋ ಅವರಿಗೆ ಇವತ್ತು ಕೈಗೆನೆ ನೋಟಿಸ್ ಅನ್ನ ಕೊಡಲಿದ್ದಾರೆ. ಸಾರಿಗೆ ನೌಕರರಿಗೆ ವಜಾ ಮಾಡುವಂತಹ ನೋಟಿಸ್ ಬಂದಿದೆ. ಹಾಗಾಗಿ ಸಾರಿಗೆ ನೌಕರರು ಕೂಡ ಕಂಗಾಲಾಗಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ. ಕಿರಣ್ ಸೂರ್ಯ, ಸಾಕಷ್ಟು ಬೇಡಿಕೆಗಳನ್ನ ಮುಂದಿಟ್ಟು ಸರ್ಕಾರದ ವಿರುದ್ಧ ಸಮರ ಸಾರಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ರು. ಇದೀಗ ಮುಷ್ಕರದಲ್ಲಿ ಭಾಗಿಯಾದ ನೌಕರರ ವಿರುದ್ಧ ಶಿಸ್ತು ಕ್ರಮಕ್ಕೆ ಇಲಾಖೆ ಮುಂದಾಗಿದೆ. ಯಾರ್ಯಾರಿಗೆ ನೋಟಿಸ್ ಹೋಗಿದೆ ಇದುವರೆಗೂ ಕೂಡ ಏನ್ ಕ್ರಮ ಆಗುತ್ತೆ, ಸಾರಿಗೆ ನೌಕರರು ಏನ್ ಹೇಳ್ತಾರೆ ಅಂತ? ಮುಷ್ಕರದಲ್ಲಿ ಭಾಗಿಯಾಗಿದ್ದಂತಹ 4 ನಿಗಮದ ಸಾರಿಗೆ ನೌಕರರಿಗೆ ಈಗಾಗಲೇ ನಿನ್ನೆ ಸಂಜೆ ವಾಟ್ಸಪ್ ಮೂಲಕವಾಗಿ ನೋಟಿಸನ್ನು ಕಳಿಸಲಾಗಿರುವಂಥದ್ದು. ಇವತ್ತು ಬೆಳಗ್ಗೆ ಯಾರ್ಯಾರು ಡ್ಯೂಟಿಗೆ ಹೋಗ್ತಿದ್ದಾರೆ ಅಂದರೆ ಮುಷ್ಕರದಲ್ಲಿ ಭಾಗಿಯಾಗಿದ್ದವರು ಇವತ್ತು ಡ್ಯೂಟಿಗೆ ಹೋಗ್ತಾ ಇದ್ದಾರೆ ಬೆಳಗ್ಗೆಯಿಂದ. ಅವರೆಲ್ಲರಿಗೂ ಕೂಡ ಬೈ ಆ್ಯಂಡ್ ನೋಟಿಸ್ ನೀಡಲಾಗ್ತಾ ಇರುವಂಥದ್ದು. ಒಂದು, ನಾಳೆಯಿಂದ ಸಸ್ಪೆಂಡ್ ಮಾಡುವಂಥದ್ದು. ಅದರ ಜೊತೆಯಲ್ಲಿ ಪ್ರಮುಖವಾಗಿ ಯಾರ್ಯಾರು ನಿನ್ನೆ ಮುಷ್ಕರದಲ್ಲಿ ಭಾಗಿಯಾಗಿದ್ದು ಮತ್ತು ಮುಷ್ಕರಕ್ಕೆ ಅಂದರೆ ಅದರಲ್ಲಿ ಯಾರ್ಯಾರು ಭಾಗವಹಿಸಿದ್ರೋ ಅವರೆಲ್ಲರನ್ನೂ ಕೂಡ ಮುಂದಿನ ಹಂತದಲ್ಲಿ ಡಿಸ್ಮಿಸ್ ಮಾಡಲಿಕ್ಕೂ ಕೂಡ ನೋಟಿಸನ್ನು ಕೊಟ್ಟಿರುವಂಥದ್ದು. ಸಾರಿಗೆ ನೌಕರರು ಈಗಾಗಲೇ ಕೇಳ್ತಾ ಇರುವಂಥದ್ದು, ನಮ್ಮ ಹಕ್ಕು, ನಮ್ಮ ಹೋರಾಟವನ್ನು ಮಾಡಿದ್ವಿ, ಆ ಕಾರಣಕ್ಕಾಗಿ ಅಧಿಕಾರಿಗಳು ಏಕಾಏಕಿ ನಮ್ಮನ್ನು ಸಸ್ಪೆಂಡ್ ಮಾಡುವಂಥದ್ದು, ಡಿಸ್ಮಿಸ್ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಅಂದರೆ ನಾವು ನಮ್ಮ ಹಕ್ಕನ್ನು ಕೇಳಿದ್ವಿ, ನಮಗೆ ನೀಡಬೇಕಾಗಿದ್ದಂತಹ ಹಿಂಬಾಕಿಯನ್ನು ಕೇಳಿದ್ವಿ, ಆದರೆ ಅದಕ್ಕೆ ನೀವು ನಮ್ಮನ್ನು ಸಸ್ಪೆಂಡ್, ಡಿಸ್ಮಿಸ್ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಒಂದು ಆಕ್ರೋಶ ಕೂಡ ಈಗಾಗಲೇ ವ್ಯಕ್ತಪಡಿಸ್ತಾ ಇರುವಂಥದ್ದು. ಓಕೆ, ಧನ್ಯವಾದ ಕಿರಣ್ ತಮ್ಮ ಮಾಹಿತಿಗಾಗಿ.